ಕಾವೇರಿ ನದಿಯಲ್ಲಿ ಮುಳುಗಿ ಇಬ್ಬರ ದುರ್ಮರಣವಾಗಿರುವಂತಹ ಘಟನೆ ನಡೆದಿದ್ದು ಕೊಡಗು ಜಿಲ್ಲೆಯ ಕುಶಾಲನಗರ ಪಟ್ಟಣದಲ್ಲಿ ಒಂದು ದುರ್ಘಟನೆ ನಡೆದು ಹೋಗಿದೆ. ನಾಗಾಲ್ಯಾಂಡ್ ಮೂಲದ ಇಬ್ಬರು ಕಾರ್ಮಿಕರು ನೀರಿನಲ್ಲಿ ಸಾವನ್ನಪ್ಪಿದ್ದಾರೆ. 23 ವರ್ಷದ ಬೊಸುಸು ಕುಂಚಂಗ್ ಹಾಗೆ 27 ವರ್ಷದ ಯಾಂಕಾಂಗ್ ಮೃತ ದುರ್ದೈವಿಗಳಾಗಿದ್ದಾರೆ. ಕುಶಾಲನಗರದಲ್ಲಿ ಹೋಟೆಲ್ನಲ್ಲಿ ಈ ಇಬ್ಬರು ಯುವಕರು ಕೂಡ ಕೆಲಸವನ್ನು ನಿರ್ವಹಿಸ್ತಾ ಇದ್ರು. ಇಬ್ಬರು ಯುವಕರು ನದಿಯಲ್ಲಿ ಈಜಲು ಹೋದಾಗ ಈ ದುರಂತ ಸಂಭವಿಸಿದೆ. ಕುಶಾಲನಗರ ಟೌನ್ ಠಾಣಾ ವ್ಯಾಪ್ತಿಯಲ್ಲಿ ದುರ್ಘಟನೆ ಸಂಭವಿಸಿದೆ. ನಿಧಿ ಆಸೆಗೆ ಮೂರ್ತಿಯನ್ನೇ ಕಿತ್ತು ಹಾಕಿದ್ರು ನಾಲ್ವರು. ಈ ನಾಲ್ವರನ್ನು ಕೂಡ ಈಗ ಬಂಧನಕ್ಕೆ ಒಳಪಡಿಸಲಾಗಿದೆ. ಬಸವೇಶ್ವರ ಈಶ್ವರ ಮೂರ್ತಿಯನ್ನ ಕಿತ್ತು ಹಾಕಿದ್ದಂತಹ 4 ದುಷ್ಕರ್ಮಿಗಳ ಬಂಧನ ಆಗಿದೆ. ಹಾವೇರಿಯ ಸವಣೂರು ತಾಲೂಕಿನ ನದಿ ನೀರಲಗೆಯಲ್ಲಿ ಘಟನೆ ನಡೆದಿದೆ. ಯುನಿಸ್ ಖಾನ್, ನೂರ್ ಅಹಮದ್ ಕುಲಕರ್ಣಿ ಬಂಧನಕ್ಕೆ ಒಳಪಡಿಸಲಾಗಿದ್ದು, ಮುಸ್ತಾಕ್ ದುಂಡಸಿ ಹಾಗೆ ಆಸೀಫ್ನನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಮೂರ್ತಿಯನ್ನ ಕಿತ್ತು ಹಾಕಿ ಗುಂಡಿಯನ್ನ ತೋಡಿದ್ರು. ನಿಧಿ ಶೋಧ ಮಾಡಿದ್ರು ಈ ಬಂಧಿತರು. ಘಟನೆ ಸಂಬಂಧ ಸವಣೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ರಾಮನಗರದಲ್ಲಿ ತಡರಾತ್ರಿ ಒಂಟಿ ಸಲಗ ದಾಂಧಲೆಯನ್ನೇ ನಡೆಸಿದೆ. ಗೊಲ್ಲಟ್ಟಿಕಾವಲ್ನಲ್ಲಿ ಮನೆಯ ಕಾಂಪೌಂಡ್ ಅನ್ನೇ ಕಂಪ್ಲೀಟ್ ಆಗಿ ಧ್ವಂಸಗೈದಿದ್ದು, ಸತ್ಯಮೂರ್ತಿ ಎಂಬುವರ ಮನೆ ಬಳಿ ದಾಂಧಲೆ ನಡೆಸಿದೆ. ಬನ್ನೇರುಘಟ್ಟ ವನ್ಯಜೀವಿ ಧಾಮದಿಂದ ಈ ಕಾಡಾನೆ ಬಂದಿದ್ದು, ಬೆಂಗಳೂರು ದಕ್ಷಿಣ ಜಿಲ್ಲೆಯ ಹಾರೋಹಳ್ಳಿ ಗ್ರಾಮ ಇದು. ಆನೆ ಕಾಂಪೌಂಡ್ ಧ್ವಂಸ ಮಾಡ್ತಾ ಇರುವಂತಹ ದೃಶ್ಯ ಕೂಡ ಸಿಸಿಟಿವಿಯಲ್ಲಿ ಸೆರೆ ಸಿಕ್ಕಿದೆ. ಕಾಡಾನೆ ಹಾವಳಿಯನ್ನ ತಡೆಗಟ್ಟುವಂತೆ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದ್ದಾರೆ.